Hello students, my name is Kiran Kumar. Welcome to Achievers Coaching Academy, Shumaga. So today in this particular class, we will be looking at the grammar portion, that is the basic English grammar portion which is required for the SSC entrance exam preparation. Okay students, so you have SSC MTS, SSC CPO, SSC CGL, SSC CHSL exam which are lined up for you. Okay, so I'll be both dealing the topic in Kannada as well as in English. Okay, so first I will be dealing in English, then I will be talking in between the content in Kannada also. Okay students, so in this particular class we will be dealing about the basic concepts which are required for the competitive exam preparation, that is for the SSC, that is focusing on the SSC. We are doing some basic grammar which you need to know in order to crack this examination. SSC ಇದು CGL ಎಕ್ಸಾಮಿನೇಷನ್, CHSL ಎಕ್ಸಾಮಿನೇಷನ್ ಇರ್ಬೋದು, CPO ಎಕ್ಸಾಮಿನೇಷನ್ ಇರ್ಬೋದು, ಎಲ್ಲ ಎಕ್ಸಾಮ್ಸಿಗೆ ನಿಮಗೆ ಇಂಗ್ಲಿಷ್ 25 ಕ್ವಶನ್ಸ್ ನ ಕೇಳ್ತಾರೆ. ಬೇಸಿಕ್ ಆಗಿ ಆ ಇಂಗ್ಲಿಷ್ ಕ್ವಶನ್ಸ್ ನ ಅಟೆಂಡ್ ಮಾಡಬೇಕು ಅಂದ್ರೆ ನಿಮ್ಮ ಕೆಲವೊಂದು ಬೇಸಿಕ್ಸ್ ಗಳು ಸ್ಟ್ರಾಂಗ್ ಆಗಿರ್ಬೇಕು ಅಥವಾ ಬೇಸಿಕ್ ಕಾನ್ಸೆಪ್ಟ್ಸ್ ಗಳು ಕ್ಲಿಯರ್ ಆಗಿರ್ಬೇಕು. ಆ ಒಂದು ಬೇಸಿಕ್ ಕಾನ್ಸೆಪ್ಟ್ ಗಳ ಟಾರ್ಗೆಟ್ ಮಾಡಿಕೊಂಡು ನಾವು ವಿಡಿಯೋಸ್ ನ ಮಾಡ್ತಾ ಇದೀವಿ ಸ್ಟೂಡೆಂಟ್. ಸೊ ವಿ ವೆಲ್ಕಮ್ ಯು. ಸೊ I'll be moving on to the first slide. So ನೀವು ನೋಡ್ತಾ ಇರಬಹುದು ನೌನ್ ಅಂತ ಇಲ್ಲಿ ಇದೆ. ಓಕೆ, ಯಾಕೆ ಈ ನೌನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ? ಇಂಗ್ಲಿಷ್ ಅಲ್ಲಿ ಬೇಸಿಕ್ಲಿ ನೌನ್, ಪ್ರೊನೌನ್, ಅಡ್ಜೆಕ್ಟಿವ್ ಮತ್ತೆ ಪ್ರಿಪೋಸಿಷನ್ಸ್ ಗಳು ಒಂದು ಇಡೀ ಇಂಗ್ಲಿಷ್ ಅಲ್ಲಿ ಬೇಸಿಕ್ ಕಾನ್ಸೆಪ್ಟ್ಸ್ ಗಳಾಗಿ ಹೊರಹೊಮ್ಮುತ್ತವೆ. ಓಕೆ, ಸೊ ಇದರಲ್ಲಿ ಪ್ರಿಡಾಮಿನೆಂಟ್ ಆಗಿರುವಂತದ್ದು ಯಾವುದು ಅಂದ್ರೆ ದಟ್ ಇಸ್ ನೌನ್. ಓಕೆ, ಕೇವಲ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲ, ನೀವು ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ ತಗೊಂಡಾಗ್ಲೂ ಕೂಡ ಈ ನೌನ್ ಅನ್ನೋದು ಒಂದು ಲ್ಯಾಂಗ್ವೇಜ್ ಅಲ್ಲಿ ಮೇಜರ್ ಪೋರ್ಷನ್ ಅಥವಾ ಮೇಜರ್ ಚಂಕ್ ಆಗಿ ಆ ನೌನ್ಗಳು ಅದರಲ್ಲಿ ತುಂಬಿಕೊಂಡಿರ್ತವೆ. ಯಾಕೆ ಅಂತ ಅಂದ್ರೆ ಅಲ್ಲೊಂದು ನಾನೊಂದು ಕ್ವಶನ್ ಹಾಕಿದೆ, ನೌನ್ ಇಸ್ ಈಕ್ವಲ್ ಟು ನೇಮ್ ಅಂತ ಇದೆ. ಏನು ನೌನನ್ನ ನೇಮ್ ಅಂತ ಕರಿಬಹುದಾ? ಹಾಗಾದ್ರೆ ಅದು ನೌನ್ ಅಂತ ಯಾಕೆ ಕರೀತಾ ಇದ್ದಾರೆ? ಸೊ ನೀವು ಅಬ್ಸರ್ವ್ ಮಾಡ್ಬೇಕಾಗಿರುವಂತ ಫ್ಯಾಕ್ಟರ್ ಏನು ಅಂತ ಅಂದ್ರೆ, ಸೊ ನೌನು ಮೆಜಾರಿಟಿ ಆಫ್ ದ ಟೈಮ್ ಪ್ಲೇಸ್, ಪರ್ಸನ್ ಮತ್ತೆ ಥಿಂಗ್ ನ ನೇಮ್ ನ ಅದು ರೆಪ್ರೆಸೆಂಟ್ ಮಾಡುತ್ತೆ. ಬೇರೆ ಬೇರೆ ವಿಧಾನದಲ್ಲಿ ಇರಬಹುದು, ಅದನ್ನ ನಾವು ಮುಂದೆ ನೋಡೋಣ. ಅದರಲ್ಲಿ ಬೇರೆ ಬೇರೆ ಟೈಪ್ಸ್ ಇದೆಯಾ, ಹೇಗಿದೆ, ಸಿಚುಯೇಷನ್ ಓರಿಯೆಂಟೆಡ್ ಆಗಿ ಏನಾದ್ರು ಇದೆಯಾ, ಡಿಪೆಂಡಿಂಗ್ ಆನ್ ನಂಬರ್ ಏನಾದ್ರು ಇದೆಯಾ, ಆ ತರದೆಲ್ಲದನ್ನು ನಾವು ನೋಡೋಣ. ಆದ್ರೆ ನೌನ್ ಮೆಜಾರಿಟಿ ಆಫ್ ದಿ ಟೈಮ್ಸ್ ಇಲ್ಲಿ ಇರೋ ತರ ನೌನ್ ನೇಮ್ ಅನ್ನ ರೆಪ್ರೆಸೆಂಟ್ ಮಾಡುತ್ತದೆ. ಯಾವ್ದಾದ್ರದ್ದು ಅದು ಪ್ಲೇಸ್ ಇಂದ ಆಗಿರ್ಬೋದು, ಅದು ಪರ್ಸನ್ ಇಂದ ಆಗಿರ್ಬೋದು, ಅಥವಾ ಯಾವ್ದೋ ಒಂದು ಥಿಂಗ್ ಇಂದ ಆಗಿರ್ಬೋದು. ಸೊ ಅದೇನು, ಅದು ಯಾವ ತರ ಕಾನ್ಸೆಪ್ಟ್ ಅನ್ನೋದು ನೋಡೋಣ. ಇದು ನಾಟ್ ಓನ್ಲಿ ಇನ್ ದಿ ಇಂಗ್ಲಿಷ್ ಲ್ಯಾಂಗ್ವೇಜ್ ಬಟ್ ಇನ್ ದಿ ಅದರ್ ಲ್ಯಾಂಗ್ವೇಜ್ ಆಲ್ಸೋ ನೌನ್ ಅನ್ನುವಂಥದ್ದು ಆ ಒಂದು ಲ್ಯಾಂಗ್ವೇಜ್ ನ ಮೇಜರ್ ಪೋರ್ಷನ್ ಅನ್ನ ಅದು ಕವರ್ ಮಾಡುತ್ತೆ ಅನ್ನೋದು ಈ ಸೆಂಟೆನ್ಸ್ ಅಥವಾ ಈ ಒಂದು ಸ್ಲೈಡ್ ಅಲ್ಲಿ ಹಾಕಿರೋ ಕಂಟೆಂಟ್ ಮೀನಿಂಗ್ ಆಗಿದೆ. ಸೊ ಮೂವಿಂಗ್ ಆನ್, ಏನು how many types are there in the nouns? Okay, so predominantly you will find 7. Okay, there are other nouns also, but for your examination point of view, which are generally required for your understanding of the subject, what is required? So these majorly 7 nouns are required. What are those 7 nouns? Okay, first one is the common noun, second one is the proper noun, third one is the collective noun, fourth one is the material noun, fifth one is the abstract noun, sixth one is the countable noun, seventh one is the uncountable noun. So ಈ ತರ ಏನು ಮೇಜರ್ ಕ್ಲಾಸಿಫಿಕೇಶನ್ಸ್ ಇದೆ ಅಥವಾ ಪ್ರಿಡಾಮಿನೆಂಟ್ಲಿ ನಾವು ಯೂಸ್ ಮಾಡ್ತಕ್ಕಂಥ ಈ ನೌನ್ಸ್ ಗಳಿದೆ, ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಸೊ ಈ ಒಂದು ಬೇಸಿಕ್ ಕಾನ್ಸೆಪ್ಟ್ಸ್ ನಾವು ಕ್ಲಿಯರ್ ಮಾಡ್ಕೊಂಡ್ಮೇಲೆ ವಿ ಕ್ಯಾನ್ ಫರ್ದರ್ ಮೂವ್ ಟು ದಿ ನೆಕ್ಸ್ಟ್ ಥಿಂಗ್. ಅದೇನು, ನೌನ್ ಆದ್ಮೇಲೆ ನೀವು ವರ್ಬಿಗೆ ಮೂವ್ ಆಗ್ಬೋದು. ಓಕೆ, ಸೊ ಒಂದು ಇಂಗ್ಲಿಷ್ ನ ಒಂದು ಸೆಂಟೆನ್ಸ್ ಅಂತ ಅನ್ಕೊಂಡಾಗ ಒಂದು ಸೆಂಟೆನ್ಸ್ ಯಾವ್ಯಾವ ಕಾಂಬಿನೇಷನ್ ಇಂದ ಆಗಿರುತ್ತೆ ಅಂದ್ರೆ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಅನ್ನುವಂತ ಒಂದು ಕಾಂಬಿನೇಷನ್ ಇಂದ ಅದು ರೆಡಿ ಆಗಿರುತ್ತೆ. ಸೊ ಅದರಲ್ಲಿ ಸಬ್ಜೆಕ್ಟ್ ನಮ್ಮ ನೌನ್ ಅನ್ನ ಜನರಲಿ ಡಿಫೈನ್ ಮಾಡುತ್ತೆ, ವರ್ಬ್ ಅನ್ನೋದು ಒಂಥರ ಇಂಜಿನ್ ತರ ಕೆಲಸ ಮಾಡುತ್ತೆ, ಇನ್ನೊಂದು ಆಬ್ಜೆಕ್ಟ್ ಇರ್ಬೋದು, ಅದು ಫರ್ದರ್ ಕ್ಯಾರಿ ಆನ್ ಮಾಡುತ್ತೆ ಸೆಂಟೆನ್ಸ್ ನ. ಸೊ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್. ಸೊ ಇದರಲ್ಲಿ ನಾವು ಸಬ್ಜೆಕ್ಟ್ ಓರಿಯೆಂಟೆಡ್ ಪಾರ್ಟ್ ಆಗಿರುವಂತ ಈ ನೌನ್ ಅಲ್ಲಿ ವೇರಿಯಸ್ ಟೈಪ್ಸ್ ಗಳನ್ನ ನಾವು ಅರ್ಥ ಮಾಡ್ಕೋಬೇಕು ಸ್ಟೂಡೆಂಟ್ಸ್. ಓಕೆ, ಸೊ ವಿಲ್ ಮೂವ್ ಆನ್ ಟು ದ ವೆರಿ ಫಸ್ಟ್ ನೌನ್, ದಟ್ ಈಸ್ ದಿ ಕಾಮನ್ ನೌನ್. What you call as a common noun, like the name only indicates, common noun. Okay, the name given for any common or general type of person, place or item or a thing, then it is called to be as a common noun. Okay, ಯಾವುದೇ ಆಗಿರ್ತಕ್ಕಂತಹ ಒಂದು ಕಾಮನ್ ಆಗಿ ಕರೆತಕ್ಕಂತಹ ವ್ಯಕ್ತಿ ಇರಬಹುದು, ಸ್ಥಳ ಇರಬಹುದು, ಅಥವಾ ಯಾವುದೋ ಒಂದು ವಸ್ತು ಆಗಿರಬಹುದು. ಸೊ ಅದನ್ನ ನಾವೇನಂತ ಕರಿತೀವಿ, ಅದನ್ನ ನಾವು ಕಾಮನ್ ನೌನ್ ಅಂತ ಹೇಳಿ ಕರಿತೀವಿ. ಸರ್ ಇದಕ್ಕೆ ಉದಾಹರಣೆಗಳೇನು, ಎಕ್ಸಾಂಪಲ್ಸ್ ಕೂಡ ನಾನು ಇಲ್ಲಿ ಕೊಟ್ಟಿದ್ದೀನಿ. ಏನಂತ ಇದೆ ಎಕ್ಸಾಂಪಲ್ ಫಾರ್ ಕಾಮನ್ ನೌನ್? ನೀವು ನೋಡ್ಬೋದು, ಬಾಯ್ ಇದೆ, ಗರ್ಲ್ ಇದೆ, ಟ್ರೀ ಇದೆ, ಚೇರ್ ಇದೆ, ರೈಟರ್ ಇದೆ, ಸಿಟಿ ಇದೆ, ಅದೇ ರೀತಿ ವುಡ್ ಇದೆ,
ಮೆಟೀರಿಯಲ್ ಇದೆ, ಏನೋ ಒಂದು ಆ ತರ ಮೆಟೀರಿಯಲ್ ಓರಿಯೆಂಟೆಡ್ ಆಗಿರ್ಬೋದು, ಅದನ್ನ ನಾವು ಕಾಮನ್ ನೇಮ್ ಇಂದ ನಾವು ಯಾವಾಗ ಅದನ್ನ ಕರಿತೀವಿ, ದೆನ್ ಇಟ್ ಬಿಕಮ್ಸ್ ಅ ಕಾಮನ್ ನೌನ್. ಓಕೆ, ಸೊ ಆಸ್ ಯು ಕ್ಯಾನ್ ಸಿ ಬಾಯ್, ಗರ್ಲ್, ಟ್ರೀ, ಚೇರ್, writer, city. So these are some of the things which are considered to be as common noun. Okay, so sir, how would we use it in sentence? So ಈ ತರ ಇದು ಯಾವಾಗ ಸೆಂಟೆನ್ಸ್ ಅಲ್ಲಿ ಕೂಡ ಯೂಸ್ ಆಗುತ್ತೆ ಅದನ್ನ ನೀವು ನೋಡಿ. ಅದಕ್ಕೂ ಕೂಡ ನಾನು ಒಂದೆರಡು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಯೂಸ್ ಆಫ್ ಕಾಮನ್ ನೌನ್ ಇನ್ ಸೆಂಟೆನ್ಸ್, ದಟ್ ಇಸ್ book is on the table. Second one, girl had a beautiful ring. So what, book is a common noun there, and second, girl, boy or girl, so that is also a common noun there. Okay, so you ನೋಡಬಹುದು ಬುಕ್ ಅಲ್ಲಿ ಏನು ರೆಪ್ರೆಸೆಂಟ್ ಮಾಡ್ತಿದೆ, ಕಾಮನ್ ನೌನ್ ನ ರೆಪ್ರೆಸೆಂಟ್ ಮಾಡ್ತಾ ಇದೆ, ಗರ್ಲ್ ಕೂಡ ಕಾಮನ್ ನೌನ್ ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಸೊ ವಿ ಆರ್ ಮೂವಿಂಗ್ ಆನ್ ಟು, ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ವಾಟ್ ಇಸ್ ಕಾಮನ್ ನೌನ್. ಕಾಮನ್ ನೌನ್ ಇಸ್ ನಥಿಂಗ್ ಬಟ್ ದಿ generalized or the common name given to the place, person or item or a thing. Okay, so idistu nimage basic one. So idu nimage clear aitu andre we can move on to the second type of it. Which is the second type of it? That is the proper noun. So what are called as proper noun? So I have put up the definition here. So it is used to name a specific or an individual ಪರ್ಸನ್. ಸೊ ಪ್ರೀವಿಯಸ್ ಕೇಸಲ್ಲಿ ನೀವು ನೋಡಿದಾಗ ಏನಾಗಿತ್ತು, ಅಲ್ಲಿ ನಿಮಗೆ ಸ್ಪೆಸಿಫಿಕ್ ಆಗಿ ಆ ಪರ್ಸನ್ ಬಗ್ಗೆ ಯಾವುದೇ ರೀತಿಯಂತ ಇನ್ಫಾರ್ಮೇಶನ್ ಇರಲಿಲ್ಲ. ಆದ್ರೆ ಈ ಕೇಸಲ್ಲಿ ಏನಿದೆ, ಯು ಎಕ್ಸಾಕ್ಟ್ಲಿ ನೋ ದಿ ಇನ್ಫಾರ್ಮೇಶನ್, ನಿಮಗೆ ಪರ್ಟಿಕ್ಯುಲರ್ಲಿ ಆ ಪರ್ಸನ್ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಇದೆ ನಿಮ್ಮ ಹತ್ರ. ಅಂತ ನೌನ್ಗಳನ್ನ ನೀವೇನಂತ ಕರಿತೀರಾ, ಪ್ರಾಪರ್ ನೌನ್ ಅಂತ ಹೇಳಿ ಕರಿಬೇಕಾಗುತ್ತೆ. So whenever you have exact information about that particular person, then we call this type of a noun as a proper noun. Okay, so they begin with a capital letter. So second sentence ಅಲ್ಲಿ ನಾನು ಹಾಕಿದ್ದೀನಿ, they begin with a capital letter. So ನೀವು ಯಾವಾಗಲೇ ಅಬ್ಸರ್ವ್ ಮಾಡಬಹುದು, whenever you are writing your name, okay, ಅಥವಾ whenever you are writing the name of a city, you just start with the capital. So that is one of the rule that has to be followed when you are using the proper noun. Okay, so what is the example? See, I have put up an example there, like Rakesh. Okay, a name of a city I have taken, Delhi I have given there. So you can use Bangalore, you can use Mumbai. So you will be, what is the rule there? So the first word have to be capital. So even you can write your name, okay, Rakesh, Ramesh, Rajesh, whatever it is. So but you have to write the first word as the capital word. That is the rule that has to be followed here. Okay, so ನೀವೇನ್ ಮಾಡಬೇಕು, ಯಾವಾಗಲೇ ಆಗಲಿ ನೇಮ್ಸ್ ಆಫ್ ದಿ ಸಿಟಿ ಆಗಿರ್ಬೋದು, ಪರ್ಸನ್ ಆಗಿರ್ಬೋದು, ಅಥವಾ ಏನಾದರೂ ನಿಮಗೆ ಇನ್ಫಾರ್ಮೇಶನ್ ಗೊತ್ತಿರೋ ಅಂತ ಒಂದು ಬಗ್ಗೆ ನೀವು ಬರೀತಾ ಇರಬೇಕಾದ್ರೆ ಅಂತ ನಾವು ಪ್ರಾಪರ್ ನೌನ್ ಅಂತ ಕರಿತೀವಿ. ಸೊ ಯು ಹ್ಯಾವ್ ಟು ರೈಟ್ ದಟ್ in the capital words. The first word has to be capital in this particular case. Hope you are understanding the difference between common noun and proper noun. Okay students, next we are moving on to the third type in this. What is the third type? See, collective noun. Okay, so the word itself, collective noun, means the word, the very first word collective itself is indicating it is representing something which is collective in nature. Okay, so the statement you can read, they are the names given to set of group of people, animal or thing. So group of people ಆಗಿರಬಹುದು, group of animal ಆಗಿರಬಹುದು, group of things ಆಗಿರಬಹುದು. So those type are referred to be as the collective nouns. Okay, so what is the example? So example I have given, how many examples I have? 3 examples, 3 to 4 examples I have given. What is the example? See, bunch, the word bunch, pile, next flock, next team. So you can see these 4 words which are given here, which are representing the collective noun in this case. Okay, so ನೀವು ನೋಡಬಹುದು ಬಂಚ್ ಅನ್ನುವಂತ ಒಂದು ವರ್ಡ್ ಆಗಿರ್ಬೋದು, ಪೈಲ್ ಅಂತ ಒಂದು ವರ್ಡ್ ಆಗಿರ್ಬೋದು, ಅಥವಾ ಫ್ಲಾಕ್ ಅನ್ನುವಂತ ಒಂದು ವರ್ಡ್ ಆಗಿರ್ಬೋದು, ಅಥವಾ ಟೀಮ್ ಅನ್ನುವಂತ ಒಂದು ವರ್ಡ್ ಆಗಿರ್ಬೋದು, ಇಂಡಿಯನ್ ಟೀಮ್, ಇಂಡಿಯನ್ ಕ್ರಿಕೆಟ್ ಟೀಮ್, ಇಂಡಿಯನ್ ಫುಟ್ಬಾಲ್ ಟೀಮ್ ಅನ್ನುವಂಥದ್ದಾಗಿರ್ಬೋದು. ಇದೆಲ್ಲದು ಏನನ್ನ ರೆಪ್ರೆಸೆಂಟ್ ಮಾಡ್ತಿದೆ, ಒಂದು ಗ್ರೂಪ್ ಅನ್ನ ರೆಪ್ರೆಸೆಂಟ್ ಮಾಡ್ತಿದೆ. ಅದಕ್ಕೆ ನಾವು ಇದನ್ನ ಏನಂತ ಕರಿತೀವಿ, ಇದನ್ನ ಕಲೆಕ್ಟಿವ್ ನೌನ್ ಅಂತ ಹೇಳಿ ನಾವು ಕರಿತೀವಿ. ಓಕೆ, ಎಕ್ಸಾಂಪಲ್ ಏನಿದೆ, ಫಸ್ಟ್ ಒನ್ ನೀವು ನೋಡಬಹುದು, ಬಂಚ್ ಆಫ್ ಗ್ರೇಪ್ಸ್. ಓಕೆ, ಬಂಚ್ ಆಫ್ ಗ್ರೇಪ್ಸ್ ಅಂದ್ರೆ ದ್ರಾಕ್ಷಿಯ ಗೊಂಚಲು ಬಗ್ಗೆ ಅದು ಮಾತಾಡ್ತಾ ಇರೋದು. ನೆಕ್ಸ್ಟ್ ಕ್ಲಾಸ್ ಆಫ್ ಸ್ಟೂಡೆಂಟ್ಸ್, ಒಂದು ಕ್ಲಾಸ್ ಅಂತ ಅಂದ್ಕೊಂಡಾಗ ಅಲ್ಲಿ 25-30 ಸ್ಟೂಡೆಂಟ್ಸ್ ಇರ್ಬೋದು. ಸೊ ಅದನ್ನ ನಾವು ಕ್ಲಾಸ್ ಆಫ್ ಸ್ಟೂಡೆಂಟ್ ಅಂತ ಹೇಳ್ತೀವಿ. ಸೊ ಆ ಕ್ಲಾಸ್ ಮತ್ತೆ ಆ ಬಂಚ್ ಅನ್ನೋದು ಏನನ್ನ ರೆಪ್ರೆಸೆಂಟ್ ಮಾಡ್ತಿದೆ, ಅದು ಕಲೆಕ್ಟಿವ್ ನೌನ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಓಕೆ, ಸೊ ಹೋಪ್ ಯು ಅಂಡರ್ಸ್ಟುಡ್ ದಿ example as well as the meaning of the collective noun. So I am moving on to the next type of noun, that is the fourth one, that is the material noun. What do you mean by material noun? See, as the name itself is indicating, it is referring to a material or a substance. Okay, whenever you have an idea about a particular material or substance and you are trying to say something about it, then that type of a
noun is considered to be as a material noun. Okay, so what is the definition? As I have written it out here, they are used to describe an object that can be perceived by the senses. Perceived. What is the meaning of the word perceived in Kannada? Grahisuvantaddu. So when you perceive means you are able to grasp it. Okay, so that is by your senses you are able to grasp or feel about it. Then those type are considered to be as the material noun. Okay, example ಏನಿರಬಹುದು? Acid, gold, silver, metals like copper and wood. So these all things are referred to as material nouns. Okay, so whenever you are referring to anything and you are able to feel it, those type of material are called as material noun. So ನೀವು ಯಾವಾಗಲೇ ಆ ಒಂದು ಪರ್ಟಿಕ್ಯುಲರ್ ಮೆಟೀರಿಯಲ್ ನ ನೀವು ಗ್ರಹಿಸಬಹುದು. ಅಂತ ಗ್ರಹಿಸುವಂತ ವಸ್ತುಗಳ ಬಗ್ಗೆ ಯಾವಾಗ ನಾವು ಮಾತಾಡ್ತಾ ಇರ್ತೀವಿ ಅವಾಗ ನಾವು ಅದನ್ನ ಮೆಟೀರಿಯಲ್ ನೌನ್ ಅಂತ ಹೇಳಿ ಕರಿತೀವಿ. ಅದಕ್ಕೆ ಏನು ಸರ್ ಎಕ್ಸಾಂಪಲ್ಸ್ ನೀವು ನೋಡಬಹುದು. ಐ ಆಲ್ರೆಡಿ ಗಿವನ್ 2 examples here. ದಿ ಬಾಟಲ್ ಇಸ್ ಫುಲ್ ಆಫ್ ಆಸಿಡ್. ಸೊ ಆಸಿಡ್ ಅನ್ನೋದೇನು? ಅದೊಂದು ಮೆಟೀರಿಯಲ್. ಓಕೆ, ಸೊ the full bottle is filled with acid. So acid is a material noun there. Okay, second one, he is playing plastic. He is playing with the plastic toy anta ide. So plastic is what? Plastic is a material there. So that is representing the material noun there. Okay student, so hope you understood what is material noun. So this is the 4th type. Okay, so now I am moving on to the 5th type in this. Okay, what is the 5th type? This is one of the important type of the noun. Okay, this is called as abstract noun. As you can see, abstract noun. Okay, so there are these type of nouns that have no physical existence. Physical existence itself is not there. That means it, sir, does it not exist physically? No. That means to say physically you are not able to quantify it. Those type of nouns are considered to be as the abstract noun. As the name itself indicate, abstract. Okay, so ಇದು ಯಾವ ಟೈಪ್ ಆಫ್ ನೌನ್? ಇದು ಅಬ್ಸ್ಟ್ರಾಕ್ಟ್ ನೌನ್ ಅಂದ್ರೆ ಏನು? ಯಾವುದನ್ನ ನೀವು ಕ್ವಾಂಟಿಫೈ ಮಾಡ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ನೌನ್ಸ್ ದಟ್ ಡು ನಾಟ್ ಹ್ಯಾವ್ ಫಿಸಿಕಲಿ ಅದು ಎಕ್ಸಿಸ್ಟ್ ಆಗೋದಿಲ್ಲ. ಬೇರೆ ನೀವು ನೋಡಿದ ಪ್ರೀವಿಯಸ್ ಮೆಟೀರಿಯಲ್ ನೌನ್ ತರ ಅದು ಮೆಟೀರಿಯಲ್ ಫಾರ್ಮ್ಯಾಟ್ ಅಲ್ಲಿ ಅದು ಇರೋದಿಲ್ಲ. ಅಂತವುಗಳನ್ನ ನಾವು ಏನಂತ ಕರಿತೀವಿ? ಅಂತವುಗಳನ್ನ ನಾವು ಅಬ್ಸ್ಟ್ರಾಕ್ಟ್ ನೌನ್ ಅಂತ ಹೇಳಿ ಕರಿತೀವಿ. ದೇ ರೆಫರ್ ಟು ವಾಟ್? ಏನನ್ನಾದ್ರೂ ಡಿನೋಟ್ ಮಾಡುತ್ತೆ. ಎಮೋಷನ್ಸ್ ಆಗಿರ್ಬೋದು, ಅಂದ್ರೆ ಭಾವನೆಗಳಾಗಿರ್ಬೋದು. ಓಕೆ, ನೆಕ್ಸ್ಟ್ ಐಡಿಯಾಸ್ ಆಗಿರ್ಬೋದು, ಅಂದ್ರೆ ನಾವು ಥಿಂಕ್ ಮಾಡುವಂತ ಬೇರೆ ಬೇರೆ ಐಡಿಯಾಸ್ ನಾದ್ರು ರೆಪ್ರೆಸೆಂಟ್ ಮಾಡ್ತಾ ಇರ್ಬೋದು. ಅಂಡ್ ಕಾನ್ಸೆಪ್ಟ್ ಅಂದ್ರೆ ವಿ ಡೆವಲಪ್ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಅಬೌಟ್ ಸಮಥಿಂಗ್, ಅದನ್ನ ನಾವು 1 ಕಾನ್ಸೆಪ್ಟ್ 2 ಕಾನ್ಸೆಪ್ಟ್ 3 ಕಾನ್ಸೆಪ್ಟ್ ಅಂತ ಈ ತರ ನಂಬರ್ಸ್ ಇಂದ ಅದನ್ನ ಡಿಫೈನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದನ್ನ ಈ ಎಮೋಷನ್ಸ್ ಇರ್ಬೋದು. ಎಮೋಷನ್ಸ್ ಅಂದ್ರೆ ಬೇರೆ ಬೇರೆ ತರ ಎಮೋಷನ್ಸ್ ಇರ್ಬೋದು. ಆಂಗರ್ ಇರ್ಬೋದು, ಅಥವಾ ಹ್ಯಾಪಿನೆಸ್ ಇರ್ಬೋದು, ಅಥವಾ ಜಾಯ್ ಇರೋದು. ದೀಸ್ ಆರ್ ಆಲ್ ವಾಟ್? ದೀಸ್ ಆರ್ ಆಲ್ ದಿ ಎಕ್ಸಾಂಪಲ್ ಫಾರ್ ದಿ ಅಬ್ಸ್ಟ್ರಾಕ್ಟ್ ನೌನ್. ಓಕೆ, ಸೊ ಎಕ್ಸಾಂಪಲ್ಸ್ ಐ ಹ್ಯಾವ್ ಕೋಟೆಡ್ ಔಟ್ ಹಿಯರ್. ಸೊ ಯು ಕ್ಯಾನ್ ಸಿ that they refer to emotions. I'm just reading out what I have given here. They refer to emotions, ideas and concepts which you cannot see, taste, hear, smell or you touch. Okay, so ನೀವು ಅದು ಫಿಸಿಕಲಿನೇ ಎಕ್ಸಿಸ್ಟ್ ಆಗಲಿಲ್ಲ ಅಂದಾಗ ವಾಟ್? ಕ್ಯಾನ್ ಯು ಸಿ ಇಟ್? ಕ್ಯಾನ್ ಯು ಫೀಲ್ ಇಟ್? ಕ್ಯಾನ್ ಯು ಟಚ್ ಇಟ್? ನೋ, ಯು ಕಾಂಟ್ ಡೂ ಇಟ್. ಸೊ ದಟ್ ಈಸ್ ರೆಫರಿಂಗ್ ಟು ವಾಟ್? ಸೊ ದಟ್ ಈಸ್ ರೆಫರಿಂಗ್ ಟು ದಿ ಅಬ್ಸ್ಟ್ರಾಕ್ಟ್ ನೌನ್. ಓಕೆ, ಸಿ ನೀವು ಯಾವ್ದನ್ನ ಅದು ಫಿಸಿಕಲಿ ಎಕ್ಸಿಸ್ಟ್ ಆಗದೆ ಇದ್ದಾಗ ನೀವು ಅದನ್ನ ಮುಟ್ಟೋದಿಕ್ಕಾಗಲ್ಲ ಅಥವಾ ಅದನ್ನ ಕಣ್ಣಿಂದ ನೋಡ್ಲಿಕ್ಕೆ ಆಗೋದಿಲ್ಲ. ಆ ತರದನ್ನ ನಾವು ಏನಂತ ಕರಿತೀವಿ? ಅಂತದನ್ನ ನಾವು ಅಬ್ಸ್ಟ್ರಾಕ್ಟ್ ನೌನ್ ಅಂತ ಹೇಳಿ ಕರಿತೀವಿ. ಸರ್, ಇದಕ್ಕೆ ಎಕ್ಸಾಂಪಲ್ಸ್ ಗಳು ಏನಿದು? ಎಕ್ಸಾಂಪಲ್ಸ್ ಐ ಹ್ಯಾವ್ ಕೋಟೆಡ್: ಲವ್, ಆಂಗರ್, ಜಾಯ್, ಡಿಸೈರ್, ಫ್ರೀಡಮ್, ಹ್ಯಾಪಿನೆಸ್. ದೀಸ್ ಆರ್ ಸಮ್ ಆಫ್ ದಿ ಎಕ್ಸಾಂಪಲ್ಸ್ ಫಾರ್ ದಿ ಅಬ್ಸ್ಟ್ರಾಕ್ಟ್ ನೌನ್. ಓಕೆ ಸರ್, ಹಾಗಾದ್ರೆ ಸೆಂಟೆನ್ಸ್ ಅಲ್ಲಿ ಯೂಸ್ ಮಾಡುವುದಾದ್ರೆ ಹೇಗೆ ಯೂಸ್ ಮಾಡಬೇಕು ಸರ್? ನೋಡಿ, ಎಕ್ಸಾಂಪಲ್ ಸ್ಟೇಟ್ಮೆಂಟ್: ಶಿ ಲವ್ಸ್, ನಾನು ಅಂಡರ್ಲೈನ್ ಮಾಡಿದ್ದೀನಿ, ಲವ್ಸ್ her pet unconditionally. ಏನ್ ಮೀನಿಂಗು? ದಟ್ ಶಿ ಲವ್ಸ್ ಹರ್ ಪೆಟ್ ಅನ್ಕಂಡೀಷನಲಿ ಅಂದ್ರೆ ಅದನ್ನ ನೀವು ಎಷ್ಟು ಮಟ್ಟಿಗೆ ಪ್ರೀತಿ ಮಾಡ್ತಾರೆ ಆ ಪ್ರೀತಿನ ನೀವು ಕ್ವಾಂಟಿಫೈ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ದೀಸ್ ಟೈಪ್ ಆಫ್ ನೌನ್ಸ್ ನಾವು ಏನಂತ ಕರಿತೀವಿ? ಅಬ್ಸ್ಟ್ರಾಕ್ಟ್ ನೌನ್ ಅಂತ ಹೇಳಿ ನಾವು ಕರಿತೀವಿ. ಓಕೆ, ಸಿ ಸೆಕೆಂಡ್ ಒನ್ ಕೂಡ ಇದೆ. ಮೈ ಐಡಿಯಾಸ್ ಮೇ ಸರ್ಪ್ರೈಸ್ ಯು ದಿಸ್ ಟೈಮ್ ಅಂದ್ರೆ ಐಡಿಯಾಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಐಡಿಯಾಸ್ ನ ಕೂಡ ನಾವು ಅದು ಕೂಡ ಅಬ್ಸ್ಟ್ರಾಕ್ಟ್ ಆಗಿರುತ್ತೆ. ಅದನ್ನು ನಾವು ಟಚ್ ಮಾಡೋದಕ್ಕಾಗಲ್ಲ, ಫೀಲ್ ಮಾಡೋದಕ್ಕಾಗಲ್ಲ. ಐಡಿಯಾನ ಎಕ್ಸಿಕ್ಯೂಟ್ ಮಾಡಿ ಏನೋ ಒಂದು ಪ್ರಾಡಕ್ಟ್ ನಾವು ಡೆವಲಪ್ ಮಾಡಬಹುದು. ಆ ಪ್ರಾಡಕ್ಟ್ ಬಗ್ಗೆ ನಾವು ಹೇಳ್ತಾ ಇಲ್ಲ, ಬಟ್ ವಿ ಆರ್ ಸ್ಪೀಕಿಂಗ್ ಅಬೌಟ್ ದಿ ಐಡಿಯಾ. ಸೊ ದೋಸ್ ಥಿಂಗ್ಸ್ ಆರ್ ನಾಟ್ ಕ್ವಾಂಟಿಫೈಯಬಲ್. ಸೊ that is referred to as what? That is referred to as abstract noun. Okay student, so this is the 5th type and which is one of the important type. Okay, next we are moving on to the 6th type in this case. Okay, so what is it? Countable nouns. As the name itself is indicating,
if you can able to count the or the noun is trying to represent something which is countable in nature, that it is called as countable noun. So let us understand and read out the definition and try to understand this. The names of person or object which can be counted are called as countable noun. ಯಾವುದೇ ಆದಂತಹ ಒಂದು ಪರ್ಸನ್ ಅಂದ್ರೆ ವ್ಯಕ್ತಿ ಆಗಿರ್ಬೋದು ಅಥವಾ ಒಂದು ವಸ್ತು ಆಗಿರ್ಬೋದು, ಅದನ್ನ ನಾವು ಯಾವಾಗ ಕೌಂಟ್ ಮಾಡಬಹುದು ಅವಾಗ ನಾವು ಅದನ್ನ ಏನಂತ ಕರಿಬಹುದು, ಕೌಂಟಬಲ್ ನೌನ್ ಅಂತ ಕೇಳಬಹುದು. ಇನ್ನೊಂದು ಲೈನ್ ಇದೆ, ಸೆಕೆಂಡ್ ಡೆಫಿನೇಷನ್ ಇದೆ ಅಥವಾ ಸೆಕೆಂಡ್ ಅದಕ್ಕೆ ಅಡಿಷನ್ ಇದೆ, ಏನಿದೆ, ದೇ ಸಮ್ಟೈಮ್ಸ್ ಆಲ್ಸೋ ಕಾಲ್ಡ್ ಕೌಂಟ್ ನೌನ್ಸ್. ಓಕೆ, ಸೊ ಅದನ್ನ ಜನರಲ್ ಆಗಿ ಏನಂತ ರೆಫರ್ ಮಾಡ್ತಾರೆ, ಅದನ್ನ ಕೌಂಟ್ ನೌನ್ಸ್ ಅಂತಾನು ಅದನ್ನ ರೆಫರ್ ಮಾಡ್ತಾರೆ. ಆ ಪಾಯಿಂಟ್ ನ ಕೂಡ ನಾನು ಇಲ್ಲಿ ಹೇಳಿದ್ದೀನಿ. ಓಕೆ, ನೆಕ್ಸ್ಟ್ ಸರ್, ಹಾಗಾದ್ರೆ ಎಕ್ಸಾಂಪಲ್ಸ್ ಏನು ಸರ್ ಅರ್ಥ ಮಾಡ್ಕೊಳ್ಳಿಕ್ಕೆ? ಸೊ ಆಸ್ ಯು ಕ್ಯಾನ್ ಸಿ, example for a countable noun is bike. You have 2 eyes, so that is countable. So butterfly, so there are butterflies flying around you, so you can just count the number of those butterflies. Then cars, number of cars moving on the main road or in the sub road, you can count them. Or the bus or the chair, desk, so many things which are just countable in nature, which you can just count them and mention that so numbers are there. ಅಂದ್ರೆ ನೀವು ಅವನ್ನ ಗುರುತಿಸಬಹುದು. ಇದು 2 ಕಣ್ಣು ಇದೆ, ಅಥವಾ 4 ಬಟರ್ಫ್ಲೈ ಹಾರ್ತಾ ಇದೆ, 4 ಚಿಟ್ಟೆಗಳಿದೆ, 2 ಕಾರ್ ಇದೆ, 1 ಬಸ್ ಇದೆ. ಈ ರೀತಿಯಾಗಿ ನೀವು ಅದನ್ನ ಕೌಂಟ್ ಮಾಡಬಹುದು, ಕೌಂಟಿಫೈ ಮಾಡಬಹುದು. ಅಂತದನ್ನ ನಾವು ಏನಂತ ಹೇಳ್ತೀವಿ, ಕೌಂಟ್ ನೌನ್ಸ್ ಅಂತ ಹೇಳಿ ಕರಿತೀವಿ. ಅದಕ್ಕೆ ಎಕ್ಸಾಂಪಲ್ಸ್ ಗಳು ಕೂಡ ನಾನೀಗ ಕೊಟ್ಟಿದ್ದೀನಿ. ಓಕೆ, ಸೊ ಸರ್ ಇದನ್ನ ಸ್ಟೇಟ್ಮೆಂಟ್ ವೈಸ್ ಅಲ್ಲಿ ಯೂಸ್ ಮಾಡೋದಾದ್ರೆ ಹೇಗೆ ಸರ್? ಸೊ ನೋಡಿ, ಎ ಪೆನ್ ಇಸ್ ಪವರ್ಫುಲ್ ದ್ಯಾನ್ ಸ್ವೋರ್ಡ್. ಓಕೆ, ಎ ಪೆನ್ ಅನ್ನೋದನ್ನ ಅಂದ್ರೆ ಪೆನ್ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಪೆನ್ ಅನ್ನೋದು, ಎ ಪೆನ್ ಅನ್ನೋದ್ರ ಒಂದು ಪೆನ್ನು ಸ್ವೋರ್ಡ್ಗಿನ ಅದು ಸ್ಟ್ರಾಂಗ್ ಆಗಿರುತ್ತೆ ಅನ್ನೋದನ್ನ ಅವರು ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಓಕೆ, ಸೆಕೆಂಡ್ ಸ್ಟೇಟ್ಮೆಂಟ್ ಅಲ್ಲಿ ಏನಿದೆ, ಐ ಬಾಟ್ 6 eggs ಫ್ರಮ್ ದಿ ಮಾರ್ಕೆಟ್. ಎಷ್ಟು ಎಗ್ಸ್? ಎಗ್ ಅನ್ನೋದು ಒಂದು ಮೆಟೀರಿಯಲ್, ಅದು ಎಷ್ಟು ಎಗ್? ಸೊ 6 eggs, 6 ಅಂದ್ರೆ ಹಾಫ್ ಡಜನ್ ತಂದಿದ್ದಾನೆ. ಸೊ ಅದು ಕೂಡ ಒಂದು ಕೌಂಟಬಲ್ ನಂಬರ್ ನ ಜೊತೆಗೆ ನೌನ್ ಅಟ್ಯಾಚ್ ಆಗಿದೆ. ಸೊ ದೀಸ್ ಥಿಂಗ್ಸ್ ಆರ್ ಕಾಲ್ಡ್ ಆಸ್ ಕೌಂಟಬಲ್ ನೌನ್ಸ್. ಓಕೆ, ಸೊ ಹೋಪ್ ನಿಮಗೆ ಅರ್ಥ ಆಗ್ತಾ ಇದೆ ಅಂತ ನಾನು ಅನ್ಕೋತಾ ಇದ್ದೀನಿ. ಬಿಕಾಸ್ ಕೌಂಟಬಲ್ ನೌನ್ ಅಂತಂದ್ರೆ ಏನು, it is representing something wherein you have countable numbers associated with the noun. ಅಂದ್ರೆ ನೀವು ಎಣಿಸ್ಲಿಕ್ಕೆ ಆಗುವಂತ ವಸ್ತುಗಳ ಜೊತೆಗೆ ಅದು ಸೇರ್ಕೊಂಡಿರ್ತಕ್ಕಂಥದ್ದು, ಅದನ್ನ ನಾವು ಕೌಂಟಬಲ್ ನೌನ್ ಅಂತ ಹೇಳ್ತೀವಿ. ಅದಕ್ಕೆ ನಾನು ಜನರಲ್ ಎಕ್ಸಾಂಪಲ್ಸ್ ಗಳನ್ನ ಕೊಟ್ಟಿದ್ದೀನಿ, ಎಕ್ಸಾಂಪಲ್ ವಿತ್ ದಿ ಸೆಂಟೆನ್ಸಸ್ ಕೊಟ್ಟಿದ್ದೀನಿ. ಓಕೆ, ಸೊ ನೆಕ್ಸ್ಟ್ ಐ ಆಮ್ ಮೂವಿಂಗ್ ಆನ್ ಟು ದಿ 7th type, that is the last type which I am going to discuss in this particular video. Okay, so ಕೌಂಟಬಲ್ ನೌನ್ಸ್ ಆಯ್ತು. ಸೊ ಅದ್ರ ಆಪೋಸಿಟ್ ಏನು, ಅನ್ಕೌಂಟಬಲ್. ಕೆಲವೊಂದನ್ನ ನಾವು ಕೌಂಟ್ ಮಾಡ್ಲಿಕ್ಕೆ ಆಗುದಿಲ್ಲ, ಆ ತರದನ್ನ ನಾವು ಏನಂತ ಕರಿತೀವಿ, ಅನ್ಕೌಂಟಬಲ್ ನೌನ್ ಅಂತ. ಸೊ ದೋಸ್ ಥಿಂಗ್ಸ್, ಐ ವಿಲ್ ಜಸ್ಟ್ ರೀಡ್ ಔಟ್ ದ ಡೆಫಿನೇಷನ್ ಫಾರ್ ಯು. ವಾಟ್ ಇಸ್ ದ ಡೆಫಿನೇಷನ್? ದ ನೇಮ್ಸ್ ಆಫ್ ಥಿಂಗ್ ದಟ್ ಕೆನಾಟ್ ಬಿ ಕೌಂಟೆಡ್ ಇನ್ ನಂಬರ್ಸ್. ಸೊ ನಂಬರ್ಸ್ ಅಲ್ಲಿ ಕ್ವಾಂಟಿಫೈ ಮಾಡಕ್ ಆಗದೆ ಅದನ್ನ ವಿ ಆರ್ ಕಾಲಿಂಗ್ ದಮ್ ಆಸ್ ದಿ ಅನ್ಕೌಂಟಬಲ್ ನೌನ್ಸ್. ದೇ ಆಫನ್ ರೆಫರ್ ಟು, ಅಂದ್ರೆ ಜನರಲಿ ಅದು ಯಾವ್ದಕ್ಕೆ ರೆಫರ್ ಆಗುತ್ತೆ ಅಂತ ಅಂದ್ರೆ ಲಿಕ್ವಿಡ್ಸ್, gases, substances and ideas. Okay, so predominantly 4 things, liquids irbodu, gases irbodu, substances irbodu, ideas irbodu. ಇದನ್ನ ನಾವು ಕೌಂಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ these things are referred to as uncountable nouns ಅಂತ ಹೇಳಿ we refer to it. Okay, so these are also called as mass nouns. Okay, previously ಹೇಗೆ ಕೌಂಟಬಲ್ ನೌನ್ಸ್ ಅನ್ನೋದಿತ್ತಲ್ಲ, ಅದನ್ನ ನಾವು ಕೌಂಟ್ ನೌನ್ ಅಂತ ಇದ್ವಲ್ಲ, ಅದೇ ರೀತಿ ಇಟ್ ಈಸ್ ಕಾಲ್ಡ್ ಆಸ್ ಮಾಸ್ ನೌನ್ಸ್. ಓಕೆ, ಸೊ ಇಟ್ ಈಸ್ ರೆಫರ್ಡ್ ಟು ಆಸ್ ಮಾಸ್ ನೌನ್ಸ್. ಓಕೆ, ಸೊ ವಾಟ್ ಆರ್ ದಿ ಎಕ್ಸಾಂಪಲ್ಸ್? ಎಕ್ಸಾಂಪಲ್ಸ್ ಮೂಲಕ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಏನದು ಎಕ್ಸಾಂಪಲ್ ಫಾರ್ ಅನ್ಕೌಂಟಬಲ್ ನೌನ್. ಸೊ ಪ್ಲಾಸ್ಟಿಕ್ ಆಗಿರ್ಬೋದು, ಆಯಿಲ್ ಆಗಿರ್ಬೋದು, ಮಿಲ್ಕ್ ಆಗಿರ್ಬೋದು, ಕಾಫಿ ಆಗಿರ್ಬೋದು, ಟೀ ಆಗಿರ್ಬೋದು, ಡಿಕಾಕ್ಷನ್ ಆಗಿರ್ಬೋದು, ಸ್ಯಾಂಡ್ ಆಗಿರ್ಬೋದು, ವಾಟರ್ ಆಗಿರ್ಬೋದು. These are all the example for uncountable noun. Hey sir, so sir, please give us some example to understand this. So you can see unity is strength. Okay, unity is strength. Unity ಅಂದ್ರೆ ಒಗ್ಗಟ್ಟು ಅಂತ ನಾವೇನ್ ಹೇಳ್ತೀವಲ್ಲ, ಆ ಒಗ್ಗಟ್ಟನ್ನ ನಾವು ಕೌಂಟ್ ಮಾಡ್ಲಿಕ್ಕೆ ಆಗುತ್ತಾ? ಇಲ್ಲ. ಆ ಒಗ್ಗಟ್ಟನ್ನ ನಾವು ಕ್ವಾಂಟಿಫೈ ಮಾಡ್ಲಿಕ್ಕೆ ಆಗುತ್ತಾ? ಅಂದ್ರೆ 1 ಒಗ್ಗಟ್ಟು, 2 ಒಗ್ಗಟ್ಟು ಅಂತ ಈ ತರ ಹೇಳಕ್ ಆಗುತ್ತಾ? ಹೇಳಕ್ ಆಗುದಿಲ್ಲ. ಸಿ, ನೀವು ಸೆಕೆಂಡ್ ಸ್ಟೇಟ್ಮೆಂಟ್ ನೋಡ್ಬೋದು, ಮೈ ಮದರ್ ಗೇವ್ ಮೀ ಎ ಗುಡ್ ಪೀಸ್ ಆಫ್ ಅಡ್ವೈಸ್. ಅಡ್ವೈಸ್ ಅಂತಂದ್ರೆ ಒಳ್ಳೆ ರೀತಿಯಾದಂತ ಅಡ್ವೈಸ್ ಅಂದ್ರೆ ಸಲಹೆನ ಅವ್ರು ಕೊಟ್ಟಿದ್ದಾರೆ. ಸೊ 1 ಸಲಹೆ ಕೊಟ್ರು, 2 ಸಲಹೆ ಕೊಟ್ರು ಅಂತಲ್ಲ, ಕೊಟ್ಟಂತ ಸಲಹೆ ಬಗ್ಗೆ ಅವ್ರು ಹೇಳ್ತಾ ಇದ್ದಾರೆ. ಓಕೆ, ಸೊ ನೀವು ಅದ್ರ ಬಗ್ಗೆ ನೋಡ್ಬೋದು. ಸೊ ಈ ತರ ಈಗ ಆಯಿಲ್ ಇರ್ಬೋದು, 1 ಆಯಿಲ್, 2 ಆಯಿಲ್, 3 ಆಯಿಲ್, ಅಥವಾ 3 ವಾಟರ್, 2 ವಾಟರ್, 4 ವಾಟರ್ ಅಂತ ನಾವು ಹೇಳಲ್ಲ. ಸೊ
ಇದೆಲ್ಲದು ಇರ್ಬೋದು, ಇವೆಲ್ಲದು ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ, ಇದೆಲ್ಲದು ಅನ್ಕೌಂಟಬಲ್ ನೌನ್ ಅಂತ ನಾವೇನ್ ಕರಿತೀವಲ್ಲ, ಅಂದ್ರೆ ಅದನ್ನ ನಂಬರ್ಸ್ ಜೊತೆಗೆ ನಾವು ಕೌಂಟ್ ಮಾಡೋಕ್ಕಾಗಲ್ಲ. ಈಗ ಮಿಲ್ಕ್ ಇರ್ಬೋದು, 1 ಗ್ಲಾಸ್ ಆಫ್ ಮಿಲ್ಕ್ ಅಂತ ನಾವು ಹೇಳೋದು ಡಿಫ್ರೆಂಟ್, ಆದ್ರೆ ಬರೇ ನಾವು ಮಿಲ್ಕ್ ಬಗ್ಗೆ ಮಾತಾಡುವಾಗ ಅದನ್ನ ನಾವು ಕ್ವಾಂಟಿಫೈ ಮಾಡಿ ಹೇಳೋದಕ್ಕಾಗಲ್ಲ, ಕೌಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅದನ್ನ ನಾವು ಏನಂತ ಕರಿತೀವಿ, ಅನ್ಕೌಂಟಬಲ್ ನೌನ್ಸ್. ಜನರಲಿ ಲಿಕ್ವಿಡ್ಸ್ಗೆ ಬರುತ್ತೆ, ಗ್ಯಾಸಸ್ಗೆ ಬರುತ್ತೆ, ಸಬ್ಸ್ಟೆನ್ಸಸ್ಗೆ ಬರುತ್ತೆ, ಐಡಿಯಾಸ್ಗೆ ಬರುತ್ತೆ. ಓಕೆ, ಸೊ ದಿಸ್ ಇಸ್ ಹೌ ವಿ ಅಂಡರ್ಸ್ಟ್ಯಾಂಡ್ what is uncountable noun, and these are some of the example for it. Okay students, so SSC topics na ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಂದಾಗ ಫಸ್ಟ್ ನಿಮಗೆ ಬರುವಂತದ್ದು ಇಂಗ್ಲಿಷ್ ಗ್ರಾಮರ್. ಇಂಗ್ಲಿಷ್ ಗ್ರಾಮರ್ ಅಲ್ಲಿ ಬೇಸಿಕ್ ಗ್ರಾಮರ್ ಅಲ್ಲಿ ನಿಮಗೆ ನೌನ್ ಇರ್ಬೋದು, ಪ್ರೊನೌನ್ ಇರ್ಬೋದು, ಅಡ್ಜೆಕ್ಟಿವ್ಸ್ ಇರ್ಬೋದು, ಪ್ರಿಪೋಸಿಷನ್ಸ್ ಗಳಿರ್ಬೋದು, ಇವೆಲ್ಲವೂ ಬರ್ತವೆ. ಅದರಲ್ಲಿ ಫಸ್ಟ್ ಒನ್ ಅಂದ್ರೆ ನೌನ್ ಅಂದ್ರೆ ಏನು ಅಂತ ನಾವು ನೋಡಿದೀವಿ. ಈಗ ಇಷ್ಟೆಲ್ಲ ಟೈಪ್ಸ್ ನ ನೀವು ನೋಡಾದ್ಮೇಲೆ ವೆದರ್ ನೌನ್ ಇಸ್ ರೆಪ್ರೆಸೆಂಟಿಂಗ್ ನೇಮ್ ಅನ್ನೋದು ನಿಮಗೆ ಅರ್ಥ ಆಗ್ತಾ ಇದೆಯಾ? ಎಸ್, ಇನ್ ಸಮ್ ಆರ್ ದಿ ಅದರ್ ವೇ ಇಟ್ ಇಸ್ ಟ್ರೈಂಗ್ ಟು ರೆಪ್ರೆಸೆಂಟ್ ದಿ ನೇಮ್ ಆಫ್ ಅ ಪರ್ಸನ್, ನೇಮ್ ಆಫ್ ಅ ಪ್ಲೇಸ್, ನೇಮ್ ಆಫ್ ಅ ಥಿಂಗ್. ಓಕೆ, ಸೊ ಈ ಮೂರು ಸುತ್ತನೇ ಅದು ಸುತ್ತುವರಿತಾ ಇದೆ. ಸೊ ನೀವು ಇದನ್ನ ಅಬ್ಸರ್ವ್ ಮಾಡಬಹುದು. ಸೊ ಪರ್ಸನ್ ಆಗಿರ್ಬೋದು ಅಂದ್ರೆ ಮನುಷ್ಯನ ಬಗ್ಗೆ ಆಗಿರ್ಬೋದು, ಪ್ಲೇಸ್ ಅಂದ್ರೆ ಸ್ಥಳದ ಬಗ್ಗೆ ಆಗಿರ್ಬೋದು, ಅಥವಾ ಇನ್ನೊಂದು ಐಡಿಯಾ ಅಥವಾ ಥಿಂಗ್ ಬಗ್ಗೆ ಅದು ಹೇಳ್ತಾ ಇದೆ, ವಸ್ತುವಿನ ಬಗ್ಗೆ ಅದು ಹೇಳ್ತಾ ಇದೆ ಅಂತ ಅಂದಾಗ ನಾವು ಅದನ್ನ ನೌನ್ ಅಂತ ಆಲ್ಮೋಸ್ಟ್ ಕನ್ಸಿಡರ್ ಮಾಡ್ಕೋಬಹುದು. ಅದರಲ್ಲಿ ಈಗ ನಾವು ವೇರಿಯಸ್ ಟೈಪ್ಸ್ ನೋಡಿದ್ವಿ. ಸೊ ಫರ್ದರ್ ಇನ್ ದಿ ನೆಕ್ಸ್ಟ್ ಕ್ಲಾಸ್ ವಿ ವಿಲ್ ಬಿ ಡಿಸ್ಕಸಿಂಗ್ ಅಬೌಟ್ ದಿ ಅದರ್ ಥಿಂಗ್ಸ್ ವಿಚ್ ಆರ್ ರಿಲೇಟೆಡ್ ಫಾರ್ ದಿ basic understanding of the English grammar. So today we have dealt with the nouns. So in the next class we will be dealing with some other topic to understand the basic concepts of the English which is required for the SSC entrance exam preparation. Okay, so we'll be catching up in the next video.